ಹಾಯ್, ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಟೊಮೆಟೊ ಕಾಯಿಂದ ಚಟ್ನಿ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಯಾವ ರೀತಿ ಟೊಮೆಟೊ ಕಾಯಿ ಚಟ್ನಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಚಪಾತಿ ಜೊತೆಗೆ ಇದು ತುಂಬಾ ಚೆನ್ನಾಗಿರುತ್ತೆ. ನಾನಿವತ್ತು ಬೆಳಿಗ್ಗೆ ಅಂಬ್ಲಿ ಮಾಡ್ತಾಯಿದ್ದೀನಿ ನೋಡಿ. ನಾವು ದಿನ ಬೆಳಿಗ್ಗೆ ಕಾಫಿ ಟೀ ಬದಲು ರಾಗಿ ಅಂಬ್ಲಿನೇ ಈ ರೀತಿ ಕುಡಿಯೋದು. ನಾನು ಇದರ ರೆಸಿಪಿ ಕೂಡ ಮಾಡಿ ಹಾಕಿದ್ದೀನಿ, ನೋಡ್ಕೊಳ್ಳಿ. ಗೊತ್ತಿಲ್ಲ ಅನ್ನೋರು ನೋಡ್ಕೊಳ್ಳಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು. ಇವಾಗ ನೋಡಿ, ಬೆಳಗಿನ ತಿಂಡಿಗೋಸ್ಕರ ಚಪಾತಿ ಹಿಟ್ಟನ್ನು ಕೂಡ ಕಲಸಿ ಇಟ್ಟಿದ್ದೀನಿ. ಟೊಮೆಟೊ ಕಾಯಿ ಚಟ್ನಿ ಜೊತೆಗೆ ಚಪಾತಿ ಇದು ತುಂಬ ಚೆನ್ನಾಗಿರುತ್ತೆ. ಅರ್ಧ ಗಂಟೆ ಕಾಲ ನೆನಿಲಿ ಅಂತ ಮುಚ್ಚಿಟ್ಟಿದ್ದೀನಿ. ಇವಾಗ ಟೊಮೆಟೊ ಕಾಯಿ 5 ಹಾಗೂ ಮೆಣಸಿನ್ಕಾಯಿ ನೋಡಿ ಒಂದು 6 ತಗೊಂಡಿದ್ದೀನಿ. ಒಂದು ಬಾಣಲೆನ ಇವಾಗ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಟೊಮೆಟೊ ಕಾಯಿ ಚಟ್ನಿಗೋಸ್ಕರ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 3 ಟೇಬಲ್ ಸ್ಪೂನಿನಷ್ಟು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ಕೆಂಪಗಾಗೋವರೆಗೆ ಇದನ್ನು ಹುರ್ಕೋಬೇಕಾಗತ್ತೆ. ಕಡಲೆ ಬೀಜ ಎಲ್ಲ ನೋಡಿ ಇವಾಗ ಸ್ವಲ್ಪ ಕೆಂಪಗಾಗಿದೆ, ಪೂರ್ತಿಯಾಗಿ ಇವಾಗ ಕೆಂಪಗಾಗಿದೆ ನೋಡಿ. ಇಷ್ಟ ಆದರೆ ಸಾಕು. ನಾನು ಇವಾಗ ಸ್ಟವ್ನ ಆಫ್ ಮಾಡಿಬಿಡ್ತೀನಿ. ಅಂಬ್ಲಿ ನೋಡಿ ಇವಾಗ ನಾನು 2 ಕಪ್ಗಳಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನಾನು ನಮ್ಮ ಮನೆಯವರು ಬೆಳಗ್ಗೆ ಟೈಮು ಅಂಬ್ಲಿನೇ ಕುಡಿಯೋದು, ಕಾಫಿ ಟೀ ಏನನ್ನೂ ಕುಡಿಯೋದಿಲ್ಲ. ಇದಕ್ಕೆ ಮೊಸರಾಗಲಿ ಅಥವಾ ಹಾಲಾಗಲಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ನಾವು ಹಾಗೆ ಕುಡಿತಾ ಇದ್ದೀವಿ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರೋದೇ ಇಲ್ಲ ಈ ರೀತಿಯಾಗಿ ಬೆಳಗ್ಗೆನೇ ಅಂಬ್ಲಿ ಕುಡಿದ್ರೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬೆಳಗಿನ ಅಂಬ್ಲಿ ಇವಾಗ ನಾವಿಬ್ಬರು ಕುಡಿತೀವಿ. ಅಂಬ್ಲಿ ಕುಡಿದಾದ ನಂತರ ಇವಾಗ ನಾನು ಗ್ಯಾಸ್ ಮೇಲೆ ಒಂದು ಮತ್ತೆ ಬಾಣಲೆ ಇಟ್ಕೊಂಡಿನಿ. ಕಡಲೆ ಬೀಜ ಹುರಿದಾಯ್ತಲ್ವ, ಕಡಲೆ ಬೀಜ ಎಲ್ಲ ತೆಗೆದಿಟ್ಕೊಂಡ್ಬಿಟ್ಟು ಅದಕ್ಕೆ 1.5 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ನೋಡಿ ಈ ರೀತಿ ಮುರಿದು ಹಾಕ್ಕೋಬೇಕು. ಈರುಳ್ಳಿ 2 ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಮೀಡಿಯಮ್ ಸೈಜಿಂದಾದರೆ 2 ತೊಗೊಳ್ಳಿ, ದಪ್ಪದಾದರೆ ಒಂದೇ ಸಾಕಾಗತ್ತೆ. 6 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನಾನು. ಮೆಣಸಿನ್ಕಾಯಿನ ಮುರಿಯದೆ ಹಾಗೆ ಹಾಕಿಬಿಟ್ರೆ ಕೆಲವು ಸಲ ಸಿಡಿದು ಬಿಡುತ್ತೆ, ಆದ್ದರಿಂದ ಮುರಿದು ಹಾಕ್ಕೊಳ್ಳೋದೇ ಒಳ್ಳೆಯದು. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಕೈ ಆಡಿಸ್ಕೋಬೇಕು. ಇವಾಗ ಟ್ರಾನ್ಸ್ಪರೆಂಟ್ ಆಗಿದೆ ನೋಡಿ. ಮೆಣಸಿನ್ಕಾಯಿ ಕೂಡ ಬಿಳಿ ಬಿಳಿಯಾಗಿದೆ. ಟೊಮೆಟೊ ಕಾಯಿನ ಇವಾಗ ನಾನು ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಟೊಮೆಟೊ ಕಾಯಿ ಸ್ವಲ್ಪ ಕಾಯಿಯಾಗಿ ಇರಲಿ, ದೋರೆಗಾಯಿ ಆಗಿರೋ ಟೊಮೆಟೊ ಕಾಯಿ ಬೇಡ. ಈ ರೀತಿಯಾಗಿದ್ದರೆ ತುಂಬ ಹುಳಿ ಇರೋದಿಲ್ಲ. ತುಂಬ ಕಾಯಿಯಾಗಿರುತ್ತಲ್ವ ಆ ಟೊಮೆಟೊ ಕಾಯಿ ತುಂಬ ಹುಳಿ ಇರೋದಿಲ್ಲ. ಟೊಮೆಟೊ ಚಟ್ನಿ ತುಂಬಾ ಟೇಸ್ಟಿಯಾಗತ್ತೆ. ಇವಾಗ ಇದನ್ನು ನಾನು ಸ್ವಲ್ಪ ಬೇಯಿಸ್ಕೋಬೇಕು. ಒಗ್ಗರಣೆಯಲ್ಲೇ ಈ ರೀತಿಯಾಗಿ ಟೊಮೆಟೊ ಕಾಯಿನೆಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಬೇಗ ಬೇಯಲಿ ಅಂದ್ಬಿಟ್ಟು ನಾನು 3/4 ಸ್ಪೂನಿನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗಲೇ ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ನೋಡಿ ಹಾಕ್ಕೋಬೇಕು. ಯಾವುದೇ ಟೊಮೆಟೊ ರೆಸಿಪಿಗಳಿಗೆ ಉಪ್ಪನ್ನು ಜಾಸ್ತಿ ಹಾಕಬೇಡಿ. ಉಪ್ಪು ಜಾಸ್ತಿ ಆಗಿಬಿಡುತ್ತೆ, ಜಾಸ್ತಿ ಹಿಡಿಯೋದಿಲ್ಲ, ಹುಳಿ ಅಂಶ ಇರುತ್ತಲ್ವ. ಅದಕ್ಕೆ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಕೈ ಆಡಿಸಿ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ ನೋಡಿ. ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಆ ರೀತಿ ಬಿಡಬೇಕು. ಮಧ್ಯೆ ಮಧ್ಯೆ ಒಂದೊಂದು ಸಲ ಕೈ ಆಡಿಸ್ಕೊಡ್ಬೇಕು. 2 ನಿಮಿಷ ಮುಚ್ಚಿಟ್ಟಿರ್ತೀವಲ್ಲ ಆವಾಗ ನೋಡಿ ಈ ರೀತಿಯಾಗಿ ಬೆಂದಿದೆ. ಟೊಮೆಟೊ ಕಾಯೆಲ್ಲ ಮೆತ್ತಗಾಗಿದೆ ನೋಡಿ. ಹಿಂಗೆ ಕಟ್ ಮಾಡಿದಾಗ ಅದು ಕಟ್ ಆಗಬೇಕು. ಇವಾಗಿದು ಕರೆಕ್ಟಾಗಿ ಬೆಂದಿದೆ. ಟೊಮೆಟೊ ಕಾಯೆಲ್ಲ ನೋಡಿದ್ರೇ ಗೊತ್ತಾಗತ್ತೆ ಬೆಂದಿದೆ ಅಂದ್ಬಿಟ್ಟು. ಇದನ್ನು ಇವಾಗ ನಾನು ಸ್ಟವ್ನ ಆಫ್ ಮಾಡಿಬಿಟ್ಟು ಹಾಗೆ ಬಿಟ್ಟಿದ್ದೀನಿ. ಇದು ತಣ್ಣಗಾಗಲಿ ಅಂತ. ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕಾಗತ್ತೆ. ಇವಾಗ ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ನೋಡಿ. ಉರಿದಂತಹ ಕಡಲೆ ಬೀಜ ಎಲ್ಲ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 10 ಎಸಳಿನಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಜೀರಿಗೆ ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗಿ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ನೋಡಿ ತರಿತರಿಯಾಗಿದೆ, ಇಷ್ಟ ಆದರೆ ಸಾಕು. ಇವಾಗ ತಣ್ಣಗಾದಂತಹ ಟೊಮೆಟೊ ಕಾಯಿ ಹುರ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು. ಕೊತ್ತಂಬರಿ ಸೊಪ್ಪನ್ನು ಬೇಕಾದರೆ ಹೆಚ್ಚಿ ಹಾಕ್ಕೊಂಡ್ರು ಬೇಗ ಇದು ಮಿಕ್ಸ್ ಆಗಿಬಿಡುತ್ತೆ ಎಲ್ಲದ್ರ ಜೊತೆ. ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಇವಾಗ ನೀರು ಹಾಕ್ಕೋಬಾರ್ದು. ಯಾವುದೇ ಕಾರಣಕ್ಕೂ ನೀರು ಹಾಕದೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ ತುಂಬ ಇದು ನುಣ್ಣಗಾಗಬಾರ್ದು, ಈ ರೀತಿಯಾಗಿ ಇರಬೇಕು. ಇದಕ್ಕೆ ಇವಾಗ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಹೀಗೆ ಬೇಕಾದರೂ ನಾವು ತಿನ್ಬೋದು. ಒಗ್ಗರಣೆ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನು ಟೊಮೆಟೊ ಕಾಯಿ ಬೇಯಿಸ್ಕೊಂಡಿದ್ನಲ್ಲ ಅದೇ ಬಾಣಲೆ ಇಟ್ಕೊಂಡಿದ್ದೀನಿ. 1.5 ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅರ್ಧ ಸ್ಪೂನಿನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ.
ಅದು ಸಿಡಿದ ನಂತರ 1 ಸ್ಪೂನ್ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ಕಡಲೆಬೇಳೆ ಕೆಂಪಗಾಗೋವರೆಗೆ ಹುರ್ಕೋಬೇಕಾಗತ್ತೆ. ಕಡಲೆಬೇಳೆ ಹಾಕೋದ್ರಿಂದ ಬಾಯಿಗೆ ಸಿಗ್ತಾ ಇರುತ್ತಲ್ವ ಚಟ್ನಿ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ. ಕರಿಬೇವು ಸ್ವಲ್ಪ ಹಾಕ್ಕೊಂಡು ಕ್ಲೀನಾಗಿ ಕರಿಬೇವಿನ ಫ್ಲೇವರ್ ಎಲ್ಲ ಎಣ್ಣೆ ಒಳಗೆ ಬಿಟ್ಕೊಳ್ಳೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಹೊತ್ತು ಈ ರೀತಿಯಾಗಿ ಕರಿಬೇವೆಲ್ಲ ಫ್ರೈ ಆದ ನಂತರ ಅರ್ಧ ಸ್ಪೂನಿನಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ. ಅರಿಶಿಣದ ಪುಡಿಯ ಹಸಿ ವಾಸನೆ ಹೋಗೋವರೆಗೂ ನಾವು ಸ್ವಲ್ಪ ಹೊತ್ತು ಈ ರೀತಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಎಲ್ಲ ಹೋದ ನಂತರ ಇವಾಗ ನಾನು ಖಾರ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಕಾಯಿ ಖಾರನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕ್ಲೀನಾಗಿ ಒಗ್ಗರಣೆ ಒಳಗೆ ಸ್ವಲ್ಪ ಹೊತ್ತು ಮಾಗಿಸ್ಕೋಬೇಕು. 1 ನಿಮಿಷದ ಕಾಲ ಮಾಗಿಸ್ಕೊಂಡ್ರೆ ಸಾಕಾಗತ್ತೆ. ಮೊದಲೇ ಎಲ್ಲ ಬೇಯಿಸ್ಕೊಂಡ್ಬಿಟ್ಟಿದ್ದೀವಿ ಅಲ್ವಾ ನಾವು, ಅದಕ್ಕೋಸ್ಕರ 1 ನಿಮಿಷ ಸ್ವಲ್ಪ ಹೊತ್ತು ಈ ರೀತಿ ಬಾಡಿಸ್ಕೊಂಡ್ರೆ ಸಾಕು. ನೋಡಿ ಇವಾಗೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿದ್ದೀನಿ. ಟೊಮೆಟೊ ಕಾಯಿ ಖಾರ ಇವಾಗ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತಿದ್ದು ರೊಟ್ಟಿ ಚಪಾತಿ ಹಾಗೂ ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ದೋಸೆ ಇಡ್ಲಿ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಇದರಲ್ಲಿ ತುಂಬ ಹುಳಿಯಾಗೋದಿಲ್ಲ ನಾನು ಮಾಡಿರೋಂಥ ಟೊಮೆಟೊ ಕಾಯಿ ಖಾರ. ಇವಾಗ ನೋಡಿ ಚಪಾತಿ ಹಿಟ್ಟು ರೆಡಿಯಾಗಿದೆ. ಅರ್ಧ ಗಂಟೆ ಕಾಲ ನೆನೆಯೋದಕ್ಕೆ ಇಟ್ಟಿದ್ದೆ. ತುಂಬ ಸ್ಮೂತಾಗಿ ಉಬ್ಬುತ್ತೆ ಚಪಾತಿ. ಆ ರೀತಿ ನಾವು ಹಾಗೆ ಕಲಸಿಬಿಟ್ಟು ಒಂದು ಅರ್ಧ ಗಂಟೆ ಇಡ್ತೀವಲ್ಲ, ಆ ರೀತಿ ಮಾಡಿದ್ರೆ ಉಂಡೆ ತಗೊಂಡು 2 ಸೈಡು ಈ ರೀತಿಯಾಗಿ ಹಿಟ್ಟನ್ನು ಹಚ್ಕೊಂಡು ಉದ್ದುದ್ದವಾಗಿ ಈ ರೀತಿಯಾಗಿ ಹರ್ಕೋಬೇಕು. ಚಪಾತಿನ ಎಣ್ಣೆ ಹಚ್ಕೋಬೇಕು, ಪೂರ್ತಿಯಾಗಿ ಎಣ್ಣೆನ ಹಚ್ಕೋಬೇಕು. ಮಧ್ಯದಲ್ಲಿ ಈ ರೀತಿಯಾಗಿ ಮಾಡಬೇಕು. ನೋಡಿ ಆ ರೀತಿಯಾಗಿ ಮಾಡಿ ಒಂದ್ರ ಮೇಲೊಂದು ಈ ರೀತಿಯಾಗಿ ಹಾಕ್ಕೋಬೇಕು. ತುಂಬ ಸ್ಮೂತಾಗಿರುತ್ತೆ ಈ ಚಪಾತಿ, ಹಾಗೂ 2 ಪದರ ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ರೌಂಡ್ ಮಾಡ್ಕೋಬೇಕು, ಕೈ ಸಹಾಯದಿಂದ ಈ ರೀತಿಯಾಗಿ ರೌಂಡ್ ಮಾಡ್ಕೋಬೇಕು. ಇವಾಗ ಹಿಟ್ಟು ಹಾಕ್ಕೋಬೇಕು. ಹಿಟ್ಟನ್ನು ಹಾಕ್ಕೊಂಡು ಕೆಳಗೆ ಮೇಲೆ ಕ್ಲೀನಾಗಿ ದುಂಡಗೆ ಇದನ್ನು ಹರ್ಕೋಬೇಕಾಗತ್ತೆ. ಚಪಾತಿ ಹಿಟ್ಟನ್ನು ಉಪ್ಪು ಮತ್ತು ನೀರು ಮಾತ್ರ ಹಾಕಿ ಕಲಿಸ್ಕೊಂಡಿರೋದು. ಮಾಮೂಲಿ ಚಪಾತಿ ಅರಿತೀವಲ್ಲ ಅದೇ ರೀತಿ ಸೈಡಲ್ಲೇ ಹರ್ಕೊಂಡು ಹೋದರೆ ಆಯಿತು. ನಿಮಗೆ ಎಷ್ಟು ಅಗಲ ಸಾಧ್ಯನೋ ಅಷ್ಟು ಅಗಲವಾಗಿ ಹರ್ಕೊಳ್ಳಿ. ತುಂಬ ಈಸಿ ಚಪಾತಿ ಮಾಡೋದು, ಆದರೆ ತುಂಬಾ ಸ್ಮೂತಾಗಿರುತ್ತೆ. ನೋಡೋದಕ್ಕೆ ಕೂಡ ತಿನ್ನುವಾಗ ತುಂಬಾ ಚೆಂದ. ಇದು ನೋಡೋದಕ್ಕೂ ಚೆನ್ನಾಗಿರುತ್ತೆ. ಹಂಚು ಕಾಯ್ದಿದೆ ನೋಡಿ, ಮೊದಲೇ ಹಂಚನ್ನು ಇಟ್ಕೊಂಡಿದ್ದೆ ನಾನು. ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಚಪಾತಿನ ಕಾವಲಿ ಮೇಲೆ ಹಾಕ್ಕೊಂಡಿದ್ದೀನಿ ನೋಡಿ. ಈ ಚಪಾತಿ 2 ಪದರ ಆದ್ದರಿಂದ ಉಬ್ಬತ್ತೆ. ಇದು ಕ್ಲೀನಾಗಿ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಬೇಡ, ನಾವು ಡಯಟ್ ಮಾಡ್ತೀನಿ ಅನ್ನೋರು ಖಂಡಿತವಾಗಿ ಎಣ್ಣೆ ಹಚ್ಕೊಳ್ಳೋದಕ್ಕೆ ಹೋಗಬೇಡಿ. ಆವಾಗಲೇ ಸ್ವಲ್ಪ ಹಚ್ಚಿದ್ವಿ ಅಲ್ವಾ ಚಪಾತಿ ಅರಿವಾಗ, ಆದ್ದರಿಂದ ಹಚ್ಕೊಳ್ದಿದ್ರೂ ಪರವಾಗಿಲ್ಲ. ಬೇಡ ಅನ್ನೋರು, ಇಲ್ಲ ಎಣ್ಣೆ ಹಾಕಿದ್ರೆ ಚೆಂದ ಅನ್ನೋರು ಸ್ವಲ್ಪ ಎಣ್ಣೆನ ಈ ರೀತಿ ಸವರ್ಕೊಂಡ್ರೆ ಚೆನ್ನಾಗಿರುತ್ತೆ. ತುಂಬ ಸ್ಮೂತಾಗಿರುತ್ತೆ ಈ ಚಪಾತಿ. ನಾವಿವತ್ತು ಟೊಮೆಟೊ ಕಾಯಿ ಖಾರ ಮಾಡಿದ್ದೀವಲ್ಲ, ಅದ್ರ ಜೊತೆಗಂತೂ ಸೂಪರಾಗಿರುತ್ತೆ. ಚಪಾತಿ ಜೊತೆ ಆ ಖಾರ ನೋಡಿ ಎಷ್ಟು ಸ್ಮೂತು, ಇಷ್ಟು ಸ್ಮೂತಾಗಿರುತ್ತೆ ಚಪಾತಿ. ಇವಾಗ ಚಪಾತಿ ರೆಡಿ ಆಯಿತು ನೋಡಿ, 2 ಪದರ ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಬಂತಲ್ವಾ, ತೆಳುವಾಗಿ. ಹಾಗೂ ತಿನ್ನೋದಕ್ಕೆ ಕೂಡ ತುಂಬಾ ಸ್ಮೂತಾಗಿರುತ್ತೆ ಚಪಾತಿ. ನೋಡಿ ಸ್ಮೂತು ಇದು ನೋಡಿ, ಇಷ್ಟೊಂದು ಸ್ಮೂತಾಗಿರುತ್ತೆ ಚಪಾತಿ. ಹಾಗೂ ಟೊಮೆಟೊ ಕಾಯಿ ಖಾರನ ಇವತ್ತು ಸರ್ವ್ ಮಾಡಿದ್ದೀನಿ ನಾನು ತಿಂಡಿಗೋಸ್ಕರ. ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು, ಇಲ್ಲದಿದ್ದರೆ ಬೆಣ್ಣೆ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಹಾಗೆಯೂ ಕೂಡ ಬೆಣ್ಣೆ ತುಪ್ಪ ಇಲ್ಲದೇ ಇದ್ದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಹಾಗೂ ಟೊಮೆಟೊ ಕಾಯಿ ಖಾರ. ನೀವು ರೊಟ್ಟಿ ಜೊತೆಗೆ ಬೇಕಾದ್ರೆ ಇದನ್ನು ಮಾಡ್ಕೋಬೋದು, ಅನ್ನಕ್ಕೆ ಕೂಡ ಕಲಿಸ್ಕೊಂಡು ತಿನ್ಬೋದು. ಸೂಪರ್ ಆಗಿರೋ ಟೊಮೆಟೊ ಕಾಯಿ ಖಾರ ಇವಾಗ ರೆಡಿಯಾಗಿದೆ. ನಾನು ಇದಕ್ಕೆ ಮೊದಲೇ ಬದನೆಕಾಯಿ ಖಾರ ಹಾಗೂ ಹೀರೆಕಾಯಿ ಖಾರನ ಮಾಡಿ ಹಾಕೀನಿ, ವಿಡಿಯೋಸ್ ಇದೆ, ಅದನ್ನು ನೋಡಿ. ತುಂಬ ಚೆನ್ನಾಗಿದೆ ಬದನೆಕಾಯಿ ಖಾರ ಹಾಗೂ ಹೀರೆಕಾಯಿ ಖಾರ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿಕೊಂಡು ಖಂಡಿತವಾಗಿ ಮಾಡ್ಕೊಳ್ಳೋದನ್ನು ಮರಿಬೇಡಿ.
ನಿಮಗೆಲ್ಲ ಈ ಟೊಮೆಟೊ ಕಾಯಿ ಖಾರ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೆಯಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ. ನಮಸ್ಕಾರ.